ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾನೇ ಮೃದುವಾಗಿ ಟೇಸ್ಟ್ ಆಗಿ ಹೋಳಿಗೆ ಯಾವ ರೀತಿ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, 1 ಕಪ್ ಅಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಈಗ ಒಂದು 7ರಿಂದ 8 ಏಲಕ್ಕಿ ಮತ್ತೆ ಒಂದು 1/2 ಕಪ್ ಅಷ್ಟು ಇದು ಚಿರೋಟಿ ರವೆ ತಗೊಂಡಿದ್ದೀನಿ. 3/4 ಅಷ್ಟು ಬೇಳೆದಕ್ಕೆ 3/4 ಅಷ್ಟು ಬೆಲ್ಲ ಅನ್ನೋದು ತಗೊಂಡಿದ್ದೀನಿ. 2 ಕಪ್ ಅಷ್ಟು ಮೈದಾ ಹಿಟ್ಟು ಮತ್ತೆ ಒಂದು 1/2 ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂದು ತೆಂಗಿನ ತುರಿ ತಗೊಂಡಿದ್ದೀನಿ. ಒಂದು ಫುಲ್ ತೆಂಗಿನ ತುರಿ ಹಸಿದು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೀರು ಒಲೆ ಮೇಲೆ ನೀರು ಇಟ್ಕೊಂಡ್ಬಿಟ್ಟು ನೀರು ಕಾದ ನಂತರ ಈಗ ಬೇಳೆ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಕೊಂತ ಇದ್ದೀನಿ. ನೋಡಿ, ಬೇಳೆನ ಒಂದು 80% ಬೇಯಿಸ್ಕೋಬೇಕಾಗುತ್ತೆ. ಈ ಬೇಳೆ ಬೇಯೋಷ್ಟರೊಳಗೆ ನಾವು ಹಸಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, 2 ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ತಗೊತಾ ಇದ್ದೀನಿ. 2 ಕಪ್ ಅಷ್ಟು ಮೈದಾ ಹಿಟ್ಟಿಗೆ ಒಂದು 2ರಿಂದ 3 ಸ್ಪೂನು ಚಿರೋಟಿ ರವೆ ಹಾಕೊಂಡ್ರೆ ಸರಿ ಹೋಗುತ್ತೆ. ಒಂದು 1/2 ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂದು ಚಿಟಿಕೆ ಅಷ್ಟು ಉಪ್ಪು, 1-2 ಸ್ಪೂನ್ ಅಷ್ಟು ಆಯಿಲನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಒಂದು ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಹಸಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಾಣಿಸ್ತೈತಲ್ವ. ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ತೆಳುವಾದ್ರೂ ಚೆನ್ನಾಗಿರಲ್ಲ. ಮತ್ತೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಈ ತರ ಹಸಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಒಂದು 1/2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಈಗ ಒಂದು ಚಿಕ್ಕ ಬಟ್ಲಲ್ಲಾಗಿರ್ಬೋದು, ಇಲ್ಲಾಂದ್ರೆ ಒಂದು ಬಟ್ಟೆ, ಯಾವ್ದು ಬಟ್ಟೆ, ಕಾಟನ್ ಬಟ್ಟೆ ತಗೊಂಡ್ಬಿಟ್ಟು ಅದ್ರಲ್ಲಾದ್ರೂ ಸುತ್ತಿಟ್ಕೊಳ್ಳಿ. ಒಂದು 1/2 ಅವರ್ ಇದನ್ನ ನೆನೆಯೋದಕ್ಕೆ ಬಿಡೋಣ. ಈಗ ಬೇಳೆ ಬೆಂದಿದೆ, ಒಂದು 80% ಬೆಂದ ನಂತರ ನೋಡಿ ಬೇಳೆ ಒಡೆದಿರ್ತೈತೆ ನೋಡಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಈಗ ಬೇಳೆನ ಕೆಳಗಿಳಿಸ್ಬಿಟ್ಟು ನೀರನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ನೋಡಿ, ನೀರು ಬೇರೆ ಪಾತ್ರೆಯಲ್ಲಿ ಈ ತರ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈಗ ನೀರು ಸಪ್ರೇಟ್ ಮಾಡಿದ ನಂತರ ಹಸಿ ಕಾಯಿ ತುರಿ ಏನಾದ್ರೂ ತುರಿದಿಟ್ಕೊಂಡಿದ್ವೋ ಅದನ್ನ ಮತ್ತೆ ಬೆಲ್ಲನ ಎರಡನ್ನೂ ಆ್ಯಡ್ ಮಾಡಿ ಈ ತರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಬೇಳೆಯಲ್ಲಿ 3/4 ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನು. ಈಗ ಏಲಕ್ಕಿ ಚಿಪ್ಪೆ ತೆಗೆದ್ಬಿಟ್ಟು ಏಲಕ್ಕಿನೂ ಇದೇ ಸ್ಟೇಜಲ್ಲೇ ಹಾಕೊಂಡ್ಬಿಟ್ಟು ಈಗ ಇದನ್ನ ಒಂದು 10ರಿಂದ 15 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಮಾಡ್ಕೊಳ್ಳೋದ್ರಿಂದ ಹೂರ್ಣ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಅದ್ರ ಜೊತೆಗೆ ಒಂದು ವಾರ ಆದ್ರೂ ಹೋಳಿಗೆನ ಇಟ್ಕೊಂಡು ತಿನ್ಬೋದು, ಹುಳಿ ಬರಲ್ಲ ಹೂರ್ಣ ಅನ್ನೋದು. ಸೊ ಅದಕ್ಕೋಸ್ಕರ ಈ ತರ ಫ್ರೈ ಮಾಡಿ ಹೂರ್ಣ ಅನ್ನೋದು ರುಬ್ಕೊಳ್ಳಿ, ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಒಂದು 15 ಮಿನಿಟ್ಸ್ ಆದ ನಂತರ ಈಗ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ, ತಣ್ಣಗಾದ ನಂತರ ಈಗ ಒಂದು ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಕೊಂಡ್ಬಿಟ್ಟು, ನೀರೇನೋ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕೊಂಡ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಾಣಿಸ್ತೈತಲ್ವಾ, ಬೇಳೆ ಮತ್ತೆ ಕಾಯಿ ತುರಿ ಎಲ್ಲಾನು ಸಾಫ್ಟ್ ಆಗಿ ಈ ತರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲಾನು ಇದೇ ತರನೇ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ಇದ್ರಲ್ಲಿ ಹಾಕೊಂಡ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಉಂಡೆ ಮಾಡ್ತಾ ಇದ್ದೀನಿ. ಹೋಳಿಗೆ ಸ್ವಲ್ಪ ದೊಡ್ಡ ಸೈಜ್ ಮಾಡಂಗಿದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ, ಮೀಡಿಯಂ ಸೈಜ್ ಅಂದ್ರೆ ಇಷ್ಟು ಸರಿ ಹೋಗುತ್ತೆ. ಈಗ ನೋಡಿ, ಈ ತರ ಉಂಡೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ತರನೇ ಹೋಳಿಗೆ ಏನಾದ್ರೆ ಹಸಿಟ್ಟು ಕಲಸಿಟ್ಕೊಂಡಿದ್ವೋ ಅದನ್ನು ಉಂಡೆ ಮಾಡ್ತಾ ಇದ್ದೀನಿ. ಹೂರ್ಣ ಎಷ್ಟಾದ್ರೆ ತಗೊಂಡಿರ್ತೀವೋ ಅಷ್ಟೇನೆ ಇದು ಹೋಳಿಗೆ ಹಸಿಟ್ಟನ್ನು ತಗೊಂಡ್ರೆ ಚೆನ್ನಾಗಿ ಬರ್ತವೆ. ಕೆಲವೊಬ್ರಿಗೆ ಕಿತ್ತೋಗ್ತಾ ಇರ್ತವೆ, ಹೋಳಿಗೆ ತೊಟ್ಟೋದಕ್ಕೆ ಬರ್ತಾ ಇರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರಲ್ಲ. ಸೊ ಅವರು ಸ್ವಲ್ಪ ಕನಕ ತಗೊಂಡ್ಬಿಟ್ಟು ಹಸಿಟ್ಟನ್ನು ತಗೊಂಡ್ಬಿಟ್ಟು ಹೂರ್ಣ ಜಾಸ್ತಿ ಇಕ್ತಾ ಇರ್ತಾರೆ, ಅದಕ್ಕೆ ಸೊ ಹೋಳಿಗೆ ಅನ್ನೋದು ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ಇದನ್ನು ಉಂಡೆ ಮಾಡ್ಕೊಂಡ್ಬಿಟ್ಟು ಫುಲ್ ಇದನ್ನೆಲ್ಲ ಕವರ್ ಮಾಡ್ಕೊಂಡ್ಬಿಟ್ಟು ನೋಡಿ, ಕಾಣಿಸ್ತಾ ಇತ್ತಲ್ವಾ, ಈ ರೀತಿ ಇದನ್ನೆಲ್ಲ ಕವರ್ ಮಾಡಿಬಿಟ್ಟು ಈಗ ಒಂದು ರೋಟಿ ಪ್ರೆಷರ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಆಯಿಲ್ ಶೀಟ್ಗೆ ಆಯಿಲ್ ಹಚ್ಬಿಟ್ಟು ಈ ತರ ಹೋಳಿಗೆ ಅನ್ನೋದು ತೊಟ್ಟು ಹಾಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ರೋಟಿ ಪ್ರೆಷರ್ಗೆ ಒಂದು ಆಯಿಲ್ ಶೀಟ್ ಹಾಕ್ಬಿಟ್ಟು ಆಯಿಲ್ ಆ ಕಡೆ ಈ ಕಡೆ ಅಪ್ಲೈ ಮಾಡಿಬಿಟ್ಟು ಈಗ ಹೋಳಿಗೆ ಅನ್ನೋದು ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ತುಂಬಾ ದಪ್ಪ ಇದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ತೆಳುವಾಗಿ ಈ ತರ ಹೋಳಿಗೆ ಅನ್ನೋದು ತೊಟ್ಕೊಳ್ಳಿ. ನೋಡಿ, ಈಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಹೋಳಿಗೆ ಹಾಕಿ ಮೇಲ್ಗಡೆನೂ ಆಯಿಲ್ ಹಾಕೊಂಡ್ಬಿಟ್ಟು ಹೋಳಿಗೆ ಅನ್ನೋದು ಸುಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಾಣಿಸ್ತೈತಲ್ವಾ, ಈ ರೀತಿ ಆ ಕಡೆ ಈ ಕಡೆ ಆಯಿಲ್ ಹಾಕೊಂಡ್ಬಿಟ್ಟು, ಆಯಿಲ್ ಬದಲು ತುಪ್ಪ ಆದ್ರೂ ಹಾಕೋಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಇದ್ರೆ ತುಪ್ಪ ಹಾಕೊಳ್ಳಿ, ಇಲ್ಲಾಂದ್ರೆ ಆಯಿಲ್ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಚೆನ್ನಾಗಿ ಸುಟ್ಕೊಂಡ್ರೆ ತುಂಬಾನೇ ಮೃದುವಾಗಿ ಟೇಸ್ಟ್ ಆಗಿರುವಂತ ಹೋಳಿಗೆ ರೆಡಿ ಆಯ್ತು. ನೋಡಿ, ಕಾಣಿಸ್ತೈತಲ್ವಾ, ಈ ರೀತಿ ಸುಟ್ಕೋಬೇಕಾಗುತ್ತೆ. ಈಗ ಹೋಳಿಗೆ ರೆಡಿ ಆಯ್ತು. ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಐತೆ. ನೋಡಿ, ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.